ವಿಜಯಪುರ ಜಿಲ್ಲೆ ದೇವರಿಪ್ಪರಿಗೆ ತಾಲೂಕಿನ ಜಾಲ್ವಾದ್ ಮತ್ತು ಕೋರವಾರ ಸರಹದ್ದಿನಲ್ಲಿ ಬರುವಂಥ ಸುಮಾರು 70 ಎಕರೆ ಜಮೀನನ್ನು ಈ ಭ್ರಷ್ಟ ಆರ್ಇಝೆಡ್ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಕಂಪನಿಯು ಕೇಂದ್ರ ಸರ್ಕಾರದ ವಿದ್ಯುತ್ ಸ್ಥಾವರ ಘಟಕದ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ. ಇದರಲ್ಲಿ ಜಮೀನು ಖರೀದಿಯಲ್ಲಿ ರೈತರಿಗೆ ಬೇರೆ ಬೇರೆ ರೀತಿಯಾಗಿ ದರವನ್ನು ನಿಗದಿ ಮಾಡಿ ಕದ್ದು ಮುಚ್ಚಿ ಮತ್ತು ರೈತರಿಗೆ ಏನಪ್ಪ ಅಂದ್ರೆ ಭಯ ಸೃಷ್ಟಿಸಿ ಅವರಿಂದ ಜಮೀನನ್ನು ಖರೀದಿ ಹಾಕೊಂಡಿದ್ದಾರೆ. ಇದು ಒಂದು ಕಾರ್ಪೊರೇಟ್ ಕಂಪನಿ ಆಗಿರೋದ್ರಿಂದ ಇಲ್ಲಿ ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರೋದ್ರಿಂದ ನಾವು ಕೇಂದ್ರ ಸರ್ಕಾರದ ನಾರ್ಮ್ಸು ಮತ್ತು ರಾಜ್ಯ ಸರ್ಕಾರದ ನಾರ್ಮ್ಸನ್ನು ಎರಡನ್ನ ಲ್ಯಾಂಡ್ ಅಕ್ವಿಸಿಷನನ್ನು ನಾವು ಪರಿಶೀಲನೆ ಮಾಡಿದಾಗ ಕೇಂದ್ರ ಸರ್ಕಾರದ NH ಒಂದು ಗೈಡ್ಲೈನ್ಸ್ ಪ್ರಕಾರ ಪ್ರತಿ ಎಕರೆಗೆ 60 ಲಕ್ಷ ರೂಪಾಯಿ ಈಗಾಗಲೇ ಚೆನ್ನೈ ಟು ಪುಣೆ ಮತ್ತು ಮುಂಬೈ ರಸ್ತೆಯಲ್ಲಿ ಈಗಾಗಲೇ ಜೇವರ್ಗಿ ತಾಲೂಕಲ್ಲಿ ಆದಂಥ ಒಂದು ಉದಾಹರಣೆ ಇದೆ. ಅದೇ ಥರನಾಗಿ ಇಲ್ಲಿ ನಾವು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಅದರ ಗೈಡ್ಲೈನ್ಸ್ ಪ್ರಕಾರ ಪ್ರತಿ ಎಕರೆಗೆ 60 ಲಕ್ಷ ರೂಪಾಯಿ ಆಗಬೇಕು. ಕನಿಷ್ಠ ಆದರೂ ನಾವು 40 ಲಕ್ಷ ರೂಪಾಯಿಯನ್ನು ಬೇಡಿಕೆಯನ್ನು ಇಟ್ಟು ನಮ್ಮ ರೈತರಿಗೆ, ಮುಗ್ಧ ರೈತರಿಗೆ ಏನು ಶೋಷಣೆ ಅನ್ಯಾಯ ಮಾಡಿದಾರಲ್ಲ ಈ ಭ್ರಷ್ಟ ಆರ್ಇಝೆಡ್ ಕಂಪನಿ, ಇದನ್ನು ಆದಷ್ಟು ಬೇಗ ಇತ್ಯರ್ಥಪಡಿಸಬೇಕು. ಇಲ್ಲ ಅಂತಂದರೆ ನಾಳೆ ದಿನ ಸುಮಾರು ಒಂದು 500 ಜನ ರೈತರು ಏನಪ್ಪ ಅಂದ್ರೆ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿ ಒಂದು ತಾಲೂಕು ಹಳ್ಳಿದಿಂದ ಸುಮಾರು ರೈತರು ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅದಕ್ಕೆ ಇದು ಉಗ್ರ ಸ್ವರೂಪ ಪಡೆಯೋದಕ್ಕಿಂತ ಮುಂಚೆ ಇದನ್ನು ಇತ್ಯರ್ಥಗೊಳಿಸಿದೆ ಆದರೆ ಕಂಪನಿಯ ಒಂದು ಗೌರವವನ್ನು ಉಳಿಯುತ್ತೆ ಮತ್ತು ರೈತರಿಗೆ ಒಂದು ಸಮಾಧಾನ ಪಡಿಸಿದಂಗೆ ಆಗುತ್ತಾ. ಇಲ್ಲ ಮುಂದಿನ ಆಗು ಹೋಗುಗಳಿಗೆ ಈ ಆರ್ಇಝೆಡ್ ಕಂಪನಿ ಮತ್ತು ಜಿಲ್ಲಾಡಳಿತದ ಹೊಣೆಗಾರಿಕೆ ಆಗುತ್ತಾ ಅನ್ನುವಂಥ ಮಾತನ್ನು ಈ ವೇದಿಕೆ ಮೂಲಕ, ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀವಿ. ರಾಜ್ಯಾಧ್ಯಕ್ಷರು ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ, ಶಂಕರಗೌಡ ಹಿರೇಗೌಡರು.